ಎಲೆಕ್ಷನ್ ಬಗ್ಗೆ ಏನು ಮಾತಾಡೋದು, ಯಾರೇ ಬಂದರೂ ಸರಿಯಾಗಿ ಸುಭಿಕ್ಷವಾಗಿ ಗೌರ್ಮೆಂಟ್ ನಡ್ಸ್ಕೊಂಡು ಹೋದ್ರು ಅಷ್ಟೇ ಸಾಕು. ಈಗ ಫ್ರೀ ಇದು ಬಸ್ ಅಂತ ಬಿಟ್ಟರು ಏನು ಮಾಡೋಕ್ಕೆ, ಅನಾವಶ್ಯಕವಾಗಿ ತಿರುಗಾಡ್ತಾರೆ. ಇದಿರಲಿ ಕೆಲಸ ಇರಲಿ, ಕೆಲಸ ಇಲ್ಲದೆ ಹೋಗಲಿ. ಆಮೇಲೆ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಜನಗಳನ್ನ ಸೋಂಬೇರಿ ಮಾಡ್ತಾರೆ. ಯಾವುದು ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ಯಾರು ಬಡವರು ಯಾರು ದೊಡ್ಡವರು ಅಂಥವ್ರಿಗೆ ಕೊಡಬೇಕು. ಆಮೇಲೆ ದುಡ್ಡು ಅಂತ ಅಂದರು, ಕೆಲವು ಜನಕ್ಕೆ ಬಂದೈತೆ, ಕೆಲವು ಜನಕ್ಕೆ ಬಂದಿಲ್ಲ. ದುಡ್ಡು ಗೋಟ್ ಹಾಕೋ ತನಕ ಅಂತ ಹೇಳಿದರು. ಇದು ಸಿದ್ದರಾಮಯ್ಯನವ್ರ ಹೆಂಡತಿಗೂ ಮನೆಯವ್ರಿಗೂ ಅಫಿಷಿಯಲ್ಗೂ ಎಲ್ಲರಿಗೂ ಅಂತ ಹೇಳಿದರು. ಇವಾಗ ನೋಡಿದ್ರೆ ಯಾರಿಗೂ ಇಲ್ಲ. ಸಿಕ್ಕವ್ರು ಸಿಕ್ಕೈತೆ, ಸಿಕ್ದವ್ರಿಗೆ ಇಲ್ಲ. ಏನು ಪ್ರಯೋಜನ? ಯಾರೇ ಬರಲಿ, ಯಾವ ಗೌರ್ಮೆಂಟೇ ಬರಲಿ, ಸುಭಿಕ್ಷವಾಗಿ ಗೌರ್ಮೆಂಟ್ ನಡ್ಸ್ಕೊಂಡು ಹೋಗ್ಬೇಕು ಅಷ್ಟೇ ಸಾಕು. ಇನ್ನೇನು ಬೇಕಿಲ್ಲ. ಹಿಂದೆ ಎಲ್ಲ ಜೀವನ ಮಾಡೇ ಇಲ್ವಲ್ಲ ಮಜ್ಜಿ ತಾತ ಎಲ್ಲ ಮಾಡೇ ಇಲ್ವ ಹೇಳಿ. ಇವತ್ತು ನಾವು ಹಾಗೆ ಮಾಡ್ತೀವಿ. ಯಾವತ್ತು ಎಲ್ಲ ಫ್ರೀ ಕೊಟ್ಟಾಗ ಜನಗಳು ಸೋಂಬೇರಿಯಾಗಿ ಹಿಂಗೆ ಕೊಲೆ ದರೋಡೆ ಸುಲಿಗೆ ಇದು ಜಾಸ್ತಿ ಆಯಿತು ಹೊರತು ಒಳ್ಳೇದಂತೂ ಆಗಿಲ್ಲ. ಇದೇ ಜಾಸ್ತಿ ಆಗ್ತಾ ಇದೆ. ಮನುಷ್ಯ ದುಡ್ಡು ತಿಂದಾಗ ಅವನಿಗೆ ಎಲ್ಲ ಕಷ್ಟ ಸುಖ ಅರ್ಥವಾಗುತ್ತೆ. ಸೋಂಬೇರಿ ಅದು ಅವ್ನಿಗೆ ಏನೂ ಅರ್ಥ ಆಗಲ್ಲ. ಯಾರು ಬರ್ತಾರೋ ಅವ್ರಾಗಲಿ ಬಿಡ್ರಿ. ಯಾವ ಗೌರ್ಮೆಂಟಲ್ಲಿ ಯಾರಿಗೂ ಸರಿಯಾಗಿ ಯಾರಿಗೂ ಜನಗಳಿಗೆ ಪ್ರಜೆಗಳು ಏನು ಮಾಡಬೇಕು ಅಂತ ಸರಿಯಾಗಿ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಷ್ಟೇ ನಮ್ಮ ಆಸೆ. ಸುಮ್ಮನೆ ದುಡ್ಡು ಕೊಡ್ತಾರೆ ಅಂತ ಹಾಕೋದಲ್ಲ, ಒಳ್ಳೆ ಮಾತಾಡ್ತಾರೆ ಅಂತ ಹಾಕೋದಲ್ಲ. ಎಲ್ಲನೂ ಯೋಚನೆ ಮಾಡಬೇಕು. ಫಸ್ಟ್ ನಮ್ಮ ಪ್ರಜೆಗಳು ಎಲ್ಲ ಯೋಚನೆ ಮಾಡಬೇಕು. ಓಟ್ ಹಾಕ್ಬೇಕು ಅಂದ್ರೆ ಓಟ್ ಹಾಕೋದೇ ಬೇಡ ಅನ್ಸುತ್ತೆ. ಹೋಗ್ಬಿಟ್ಟು ಅಷ್ಟು ಮನಸ್ಸು ಬೇಜಾರಾಗುತ್ತೆ ಅನಿಸುತ್ತೆ.